ಯಾರೋ ಒಬ್ಬ ಹುಡುಗ ಫೀಸ್ ಕಟ್ಟಕ್ ಆಗ್ಲಿಲ್ಲ ಅಂತಂದ್ರೆ ಅವನು ಎಜುಕೇಶನ್ ನಿಲ್ಲಿಸಬಾರ್ದು. ನಾವಿಲ್ಲಿ ಸ್ಕಾಲರ್ಶಿಪ್ ಕೊಡ್ತಿದ್ವಿ, ತಂದೆ ತಾಯಿಗಳಿಂದ ಹುಡುಕಿ ಕೊಡ್ತಾ ಇದ್ವಿ. ಇನ್ನೊಬ್ಬ ರೋಗಿ ಒಂದು ಔಷಧ ಇಲ್ಲ, ಡಾಕ್ಟರ್ ಇಲ್ಲ ಅನ್ನೋ ಒಂದು ವ್ಯವಸ್ಥೆನಲ್ಲಿ ಸಾಯ್ಬಾರ್ದು. ಹಂಗ್ ಸತ್ರೆ ನಾನು ಜವಾಬ್ದಾರ, ರವಿಕೃಷ್ಣ ರೆಡ್ಡಿ ಅವರು ಜವಾಬ್ದಾರ, ಇಡೀ ಸಮಾಜನೇ ಜವಾಬ್ದಾರ. ಇದನ್ನ ನಾವು ಬಹಳ ಚೆನ್ನಾಗಿ ತಿಳ್ಕೋಬೇಕು. ಈಗ ಸಾಮೂಹಿಕ ಅಂತ ಬಂತು. ನಮ್ಮ ಸರ್ವೋದಯ ಸಮಾಜ ಇರೋದೇನೆ ನಾವು ನಿರ್ಮಾಣ ಮಾಡ್ಕೊಂಡಿದ್ದು ಅರಿವು ಆಧಾರಿತ ಸಾಮೂಹಿಕ ಚಿಂತನೆ ಮತ್ತು ಕಾರ್ಯಾಚರಣೆ. ಈಗ ನಾವು ಚಿಂತನೆ ಮಾಡ್ತಿದ್ವಿ, ಇದು ನೀವೆಲ್ಲ ಮತ್ತೆ ನಿಮ್ಮ ಊರುಗಳಾಗಿಂತ ಕಾರ್ಯಾಗಾರಗಳನ್ನು ಮಾಡಿ ಅದು ಕಾರ್ಯಾಚರಣೆನಲ್ಲಿ ಬಂತು. ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇನ್ನೇನೇನು ಬೇಡ, RTI ಬಗ್ಗೆ ನಾನು ಸಾಕಷ್ಟು ತಿಳ್ಕೊಂಡಿದ್ದೀನಿ. ಅರುಣಾ ರಾಯ್ ಪ್ರಾರಂಭ ಮಾಡಿದ್ರು 1975ರಲ್ಲಿ. ಆಕೆ IAS ಆಫೀಸರ್, ಅವ್ರ ಗಂಡನು IAS ಆಫೀಸರ್. ಆದ್ರೆ ಈ ವ್ಯವಸ್ಥೆನಲ್ಲಿ ಅವ್ರು ಅದಲ್ಲಾಡ್ಬಿಟ್ಟು ಏನಾರು ಮಾಡ್ಬೇಕಂತ ಒಂದು KMSS ಅಂತ ಪ್ರಾರಂಭ ಮಾಡ್ಕೊಂಡು ಅವ್ರು ಇಡೀ ರಾಷ್ಟ್ರಕ್ಕೆ ತಂದ್ರು. ಅದನ್ನ ನೋಡಿ ಅಮೆರಿಕದಾಗ ಏನಿಲ್ಲ RTI, ಆಮೇಲೆ ಬಂದ್ರು ಒಂದು 5 ವರ್ಷ ಆದ್ಮೇಲೆ ಅಮೆರಿಕದಲ್ಲಿ RTI ತಂದ್ರು. ಈ ತರದ್ದು ಆಕೆ ನೋಡ್ರಿ IAS ಆಫೀಸರ್ ಆಗಿ ಯಾಕೆ 100 ಕೋಟಿ ಮಾಡ್ಕೊಂಡಿರ್ಬೋದು. ಹಂಗ್ ಮಾಡ್ಲಿಲ್ಲ. ಒಂದು ಸಣ್ಣ ಹಳ್ಳಿನಲ್ಲಿ ನಿಂತ್ಕೊಂಡು ಅರುಣಾ ರಾಯ್ ಮತ್ತು ಆಕೆ ಗಂಡ ಆತ್ಮ IAS ಇಬ್ರು ರಿಸೈನ್ ಮಾಡಿ ಜಾಬ್ಗೆ ಈ ಕೆಲಸ ಪ್ರಾರಂಭ ಮಾಡಿ. ಅಲ್ಲಿಂದ ನಾನು ಗ್ರಾಮ ಪಂಚಾಯತಿಗೆ ಬಂದು ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕ್ತಿದ್ದಾಗ ನಮ್ಮ ಸೂರ್ಯಾನಂದ ಅಂತಿದ್ದ ನಮ್ಮ ಎಂಪ್ಲಾಯಿ, ಅವ್ನಿಗೆ ಹೇಳ್ತಿದ್ದ ಅವ್ನು ಹಳ್ಳಿ ಹುಡುಗ, ಸುಮ್ಮನೆ ಎಷ್ಟು ದುಡ್ಡು ಬಂತು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಇಂಥದ್ದೊಂದು ಅಪ್ಲಿಕೇಶನ್ ಹಾಕಿ. ಅಷ್ಟೊತ್ತಿಗೆ ಬಹಳಷ್ಟು ಚೇಂಜಸ್ ಆಗ್ಬಿಟ್ಟು ಇದ್ರ ಅಪೋಸಿಷನ್ ಅವರು ರೂಲಿಂಗ್ ಇಬ್ರು ಸೆಂಟ್ರಲ್ ಗ್ರೂಪ್ ಅಂತ ನಮ್ಗೆಲ್ಲ ಗೊತ್ತಿದೆ. ಈ ದಿವಸದಲ್ಲಿ ನಾನು ಶ್ಯಾಮಲಾ ಹಿರೇಮಠ ಅವರ ಮಿಸಸ್ ಅವ್ರು ಇಲ್ಲಿ ದಾವಣಗೆರೆಗೆ ಒಂದು ಚಳವಳಿ ಮಾಡಿದಾಗ ಪಾಪ ಆಯಮ್ಮ ನನಗೆ ನೆನೆಸ್ಕೊಂಡ್ರೆ ಎಂತೆಂಥ ವ್ಯಕ್ತಿಗಳಿದ್ರು. ಅಮೆರಿಕದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿತ್ವ ಇದ್ದಲ್ಲಿ ಮೋದಿ ಕಾಂಪೌಂಡ್ನಲ್ಲಿ ಒಂದು ಜಮಖಾನ್ ಮೇಲೆ ಮಲ್ಕೊಳಕ್ ರೆಡಿ ಆಗಿದೆ. ನಾನು ಅದನ್ನ ನೋಡಿ ಬರೀ ಮೇಡಮ್ ಅಂತ ನಮ್ಮನೆ ಕರ್ಕೊಂಡಾಗ ಊಟಕ್ಕೆ ಹಾಕಿ ಅವ್ರನ್ನ ನಮ್ಮ ಮನೇಲಿ ಇದ್ರು ಒಂದು ರಾತ್ರಿ. ಆಗ ಅವ್ರೊಂದು ಘಟನೆ ಹೇಳಿದ್ರು, ಅಂದ್ರೆ ಸಾಮೂಹಿಕ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಆ ಟೈಮಲ್ಲಿ ಸುಮಾರು 20-25 ವರ್ಷದಿಂದ ಈ ಕುರಿಗಳು ಇಲ್ಲಿ ರಾಣೆಬೆನ್ನೂರು ಕಡೆ ಭರ್ಜರಿ ಕುರಿಗಳು ಇದಾರೆ, ಅಲ್ಲಿ ಗೊತ್ತು ನೀವು. ಅಲ್ಲಿ ಕುರಿಗಳಿಗೆ ಏನೋ ಒಂದು ಕಾಯಿಲೆ ಬಂತು. ಕಾಯಿಲೆ ಬಂದಾಗ ಸರ್ಕಾರ ಏನೋ ಫ್ರೀ ವ್ಯಾಕ್ಸಿನೇಷನ್ ಕೊಟ್ಬಿಡ್ತು. ಆದ್ರೆ ಈ ವೆಟರ್ನರಿ ಹಾಸ್ಪಿಟಲ್ ಇದಾರಲ್ಲ ಇವ್ರಿಗೇನ್ ಗೊತ್ತು ಅಂದ್ರೆ ಅವರು ಒಂದು ಕುರಿಗೆ 5 ರೂಪಾಯಿ ಚಾರ್ಜ್ ಮಾಡಕ್ಕೆ, ಅದು ಸಾವಿರಾರು ರೂಪಾಯಿ ಅವ್ರಿಗೆ ಡೈಲಿ. ಆ ಕಾಲದಾಗ 25 ವರ್ಷದಿಂದ ಸಾವಿರಾರು ರೂಪಾಯಿ ಅಂದ್ರೆ ಅದು ಹೇಗೆ ಶ್ಯಾಮಲಾ ಅವ್ರಿಗೆ ಗೊತ್ತಾಯ್ತಲ್ಲ. ಹಳ್ಳಿಲಿದ್ರು ಅವರು, ಇಲ್ಲ ಮೆಡ್ಲೇರಿಲಿದ್ರು ಅವ್ರು ಗೊತ್ತಾಯ್ತಲ್ಲ. ಗೊತ್ತಾದ ತಕ್ಷಣ ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು ಒಬ್ಬೊಬ್ಬರೇ ಹೋದ್ರೆ ಕಾಳು ಹೊಡಿತಾರೆ. ನಾವು ನೇಪಾಳ ಟೂರ್ ಹೋದಾಗ ನಾನು ಮೈಮಾ ಪಟೇಲ್ ಅಲ್ಲಿ ಅದೇ ಹೇಳ್ತೀವಿ, ಕಟ್ಕೊಂಡಾಗ ಬಹಳ ಕಳ್ತಾರೆ. ನೀವು ಒಬ್ಬೊಬ್ರು ಓಡಾಡ್ಬೇಡ್ರಿ, ಒಬ್ಬೊಬ್ರು ಓಡಾಡಿದ್ರೆ ನಿಜವಾಗ ಅವ್ರು ಬಡದ ದುಡ್ಡು ಕಿತ್ಕೊಂಡ್ಬಿಟ್ಟು 4-5 ಜನ ಓಡಾಡಿದ್ರೆ ಏನು ಮಾಡಲಿ. ಅದಕ್ಕೆ ಶ್ಯಾಮಲಾ ಅವ್ರು ಏನ್ ಹೇಳಿದ್ರು, ನೀವು ಒಬ್ಬೊಬ್ರೇ ಹೋಗ್ಬೇಡಿ, 5 ಜನ ಹೋಗ್ಬಿಟ್ಟು ನೀವೇನ್ ಮಾಡ್ರಿ, ಆಯ್ತು 5 ರೂಪಾಯಿದಾಗ ಅದಷ್ಟು ಕೊಡ್ರಿ, ರಸೀದಿ ಕೊಡ್ರಿ ಅಂದ್ರು. ಏನ್ ಕೊಟ್ರು, ರಸೀದಿ ಕೊಡ್ರಿ ಅಂತ ತಕ್ಷಣ ಬೆಚ್ಕಾಗ್ಬಿಟ್ರು. ಅಷ್ಟೊತ್ತಿಗೆ ಈ ಶ್ಯಾಮಲಾ ಅವರು ಹಿರೇಮಠ ಅವರು ಆ ಪ್ರದೇಶದಲ್ಲಿ ಬಹಳ ಪ್ರಸಿದ್ಧ ಇದ್ದಿದ್ರಿಂದ ಅವ್ರ ತಕ್ಷಣ ಅದನ್ನ ನಿಲ್ಸೇ ಬಿಟ್ರು. ಮತ್ತ ಅವರಲ್ಲಿ ಬಿಡ್ಲಿಲ್ಲ. ಅದನ್ನ ಇಡೀ ರಾಜ್ಯದ ತುಂಬಾ ಹಿಂಗಾಗ್ತಾ ಇದೆ ಅಂದು ಯಾರು ಇದು ಸರ್ಕಾರ ನೋಡ್ರಿ, ಸರ್ಕಾರ ಫ್ರೀ ಕೊಟ್ಟಿದೆ. ಇದು ನಡು ವೆಟರ್ನರಿ ಡಾಕ್ಟರ್ಗಳು ಹೊಡೆದ್ರು. ಇದು ಎಲ್ಲ ಕಡೆ ಆಗ್ತದೆ. ಭ್ರಷ್ಟಾಚಾರ ರವಿ ಅವ್ರು ಹೇಳ್ದಂಗೆ ನಮ್ಮಲ್ಲಿ ಶಕುಂತಲಾ ನಿಮ್ಗೆ ಗೊತ್ತಿದೆ ಅದು ಡ್ರಾಮಾ, ಅದ್ರಲ್ಲಿ ಸಹಿತ ಪಾಪ ಆಕೆ ಒಳಗೋಗಿ ಬಿಡೋದಿಲ್ಲ ಅವನು ಶಕುಂತಲಾನ. ಅವಾಗ ಆಕೆ ಬಂಗಾರದ ಇಂದ ಉಂಗ್ರ ಕೊಟ್ಬಿಡ್ತಾಳೆ ಒಂದು ಗಾರ್ಡ್ಗೆ, ಲಂಚ. ಅಂದ್ರೆ ಆ ಕಾಲದಲ್ಲೂ ಲಂಚ ಇತ್ತು ಅಂತ ಇದೆ. ಲಂಚ ಅದು ಭ್ರಷ್ಟಾಚಾರ ಅಂದ್ರೆ ಬಹಳ ಸಿಂಪಲ್. ಈಗ ನಾವು ಒಂದು 10 ಜನ ಇದೀವಿ ಅಂತ ಇರ್ತಾರೆ ಪೇರೆಂಟ್ಸ್, 10 ಜನದ ಮಕ್ಕಳು ಒಂದೇ ಜಾಬ್ಗೆ ಅಪ್ಲೈ ಮಾಡ್ತಾರೆ. ಅವಾಗ ನನ್ನ ಮಗನಿಗೆ ಸಿಗಬೇಕು, ಅವ್ನು ಕ್ವಾಲಿಫೈಡ್ ಹೌದವಲ್ಲ. ಸದಾನಂದ ಹೆಗ್ಡೆ ಅವ್ರ ಮಗ ಕ್ವಾಲಿಫೈಡ್ ಇದ್ದಾನೆ, ಅವನಿಗೆ ಸಿಗ್ಬೇಕಾ ನನ್ ಮಗ ಸಿಗ್ಬೇಕಾ? ಹಂಗಲ್ಲ, ಈಗ ನನ್ನ ಮಗನಿಗೆ ಸಿಗ್ಬೇಕು, ಅವನ IAS. ಈಗ ತಮಾಷೆ ಅಂದ್ರೆ ಈಗ ಬಹಳ ಜನ ಮೆಜಾರಿಟಿ IAS KS ಆಫೀಸರ್ಸ್ ರಾಜಕಾರಣಿಗಳ ಸಂಬಂಧಿಗಳು ಅವ್ರ ಮಕ್ಕಳುಗಳಿದ್ದಾರೆ. ಅದೇ ಈಗ ಸಾವುಕಾರ ಶಿವಶಂಕರಪ್ಪರ್ದು ಹಗರಣ ಬಂದು ಏನಾಗಿದೆ ನೋಡಿ. ಈ ಒಂದು ಸ್ವಾರ್ಥ, ನನ್ನ ಮಗನಿಗೆ ಸಿಗ್ಬೇಕು, ಏನಾದರೂ ಆಗ್ಲಿ ಅಂತ. ಅದಕ್ಕೆ ಅವ್ರು ರವಿಕೃಷ್ಣ ರೆಡ್ಡಿ ಅವರು ತುಂಬಾ ಒಳ್ಳೆ ಮಾತು ಹೇಳಿದ್ರು, ನ್ಯಾಯ ಇವತ್ತು ಬಲಿಷ್ಠರು ಮೇಲೆ ಹೋದ್ರೆ ಸಿಗೋದಿಲ್ಲ, ಕೆಳಗಿನವ್ರಿಗೆ ಹೋದ್ರೆ ಮಾತ್ರ ಸಿಗುತ್ತೆ ಅನ್ನೋದ್ರೆ. ಮತ್ತೆ ಕಾನೂನು ಅನ್ನೋದು ಏನೋ ದೊಡ್ಡ ಜಾಡ್ರ ಬಲೆ ಅಂತ, ಅದ್ರಲ್ಲಿ ಏನಾಗುತ್ತೆ, ದೊಡ್ಡಗಳೆಲ್ಲ ತಪ್ಪಿಸ್ಕೊಂಡು ಹೋಗ್ತವೆ, ಸಣ್ಣ ಸಿಕ್ಕಾಕೊಳ್ತವೆ. ನಾವು ಸರ್ವೋದಯ ಸಮಾಜದಲ್ಲಿ ಸಹಿತ ಈಗ ನಮ್ದು ಇರೋದೇ ಮೊದಲನೇದು ಪರಿಸರ ಇಲ್ಲದ್ರೆ ನಾವಿಲ್ಲ. ಅದು ನಿಮ್ಗೆ ಗೊತ್ತಿದೆ. ಪರಿಸರ, ಆಮೇಲೆ ಕೃಷಿ. ನೋಡ್ರಿ, ನಿನ್ನೆ ಮೊನ್ನೆ ಆಹಾರದಲ್ಲಿ ವಿಷ. ಹಾಗಾಗಿ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಇಷ್ಟು ಕೇಳಿರ್ಲಿಲ್ಲ ನಾವು. ಇತ್ತೀಚೆಗೆ ಭರ್ಜರಿ ಕ್ಯಾನ್ಸರ್ ಎಲ್ಲಿ ನೋಡ್ರಿ, ದಾವಣಗೆರೆಗೆ ಎಲ್ಲ ಕಡೆ ಕ್ಯಾನ್ಸರ್ ಅಂತ ಕೇಳ್ತೀವಿ.
ನೋಡಿ ಇವೆಲ್ಲ ಬದಲಾಗ್ತು. ಈಗ ಇವೆಲ್ಲ ಕಡೆ ಮತ್ತೆ ಎಲ್ಲೋ ಒಂದ್ ಕಡೆ ಬಂದು ಈಗ ನೋಡ್ರಿ ನಮ್ಮಲ್ಲಿ DDT ಅನ್ನೋದನ್ನ ಬ್ಯಾನ್ ಮಾಡಕ್ಕೆ ಎಷ್ಟೋ ವರ್ಷ ತಗೊಂಡ್ರು, ಬೇರೆ ಕಡೆ ಬ್ಯಾನ್ ಮಾಡೇ ಬಿಟ್ಟು. ಅದಕ್ಕೆ ಕಾರಣ ಏನಿರುತ್ತೆ, ಯಾರೋ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಅಷ್ಟು ದುಡ್ಡು ಲಂಚ ತಗೊಂಡು ಮುಗೀತು. ಇಂಥ ಅವ್ಯವಸ್ಥೆ ನಮ್ದು. ಹಾಗಾಗಿ ಬಡವರು ಪಾಪ ಅವ್ನು ನೋಡ್ರಿ ಹಳ್ಳಿಗೆ ನೋಡ್ತಿರ್ಬೇಕು, ನಾವು ಹಿಂದೆ ಕಟ್ಕೊಂಡು ಅವ್ನ ಔಷಧಿ ಹೊಡಿತಿರ್ತಾನೆ, ಪಾಪ ಅವನ್ ಜೀವ ಹೋಗುತ್ತೆ. ಮತ್ತೆ ಇವನೇನ್ ಸಾವುಕಾರ ಮನೆ ಕುತ್ಕೊಂಡಿರ್ತಾನೆ. ಈ ತರದ ಒಂದು ವಿಷಮ ಏನು ಪರಿಸ್ಥಿತಿ ಇದೆ, ಇದಕ್ಕೆ ಆಡಳಿತ ಬದಲಾಗ್ಬೇಕು. ಸಚ್ಚಾರಿತ್ರರು ಅಂತಾರೆ ನಮ್ಮ ರವಿ ಅಂತ ಅವರು, ಅವ್ರ ಮಂತ್ರಿಗಳು ಮುಖ್ಯಮಂತ್ರಿಗಳು ಆಗ್ಬೇಕು. ಆ ಸರ್ಕಾರನೇ ಬರಬೇಕು ಅನ್ನೋದು ನಿಜವಾದ ಸರ್ವೋದಯ ಸಮುದಾಯದ ಧೋರಣೆ ಇದೆ. ಈ ದಿಶೆನಲ್ಲೇ ಪಂಡಿತಾರ ಸ್ವಾಮಿಗಳು, ಮಹಿಮಾ ಪಟೇಲ್, ನಾವೆಲ್ಲ ಒಂದು ಗುಂಪಾಗಿ ಸಾಕಷ್ಟು ಆ ದಿಶೆನಲ್ಲಿ ಇಡೀ ಕರ್ನಾಟಕವನ್ನೇ ಜಾಗೃತಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಿದ್ವಿ. ಆ ದೃಷ್ಟಿನಲ್ಲಿ ನೋಡಿದಾಗ ನಾವು ಖಂಡಿತವಾಗಿನೂ ನಾವು ಸುಮ್ಮನೆ ಕುತ್ಕೋಬಾರ್ದು. ಒಂದು ಸಣ್ಣ ಕಥೆ ಇದೆ, ಅದು ಬಹಳ ಇಂಟ್ರೆಸ್ಟಿಂಗ್ ಕಥೆ. ಅದು ಒಂದ್ಸರಿ ಕಾಡಿಗೆ ಬೆಂಕಿ ಬಿತ್ತಂತು. ಈಗ ಕಾಡಿಗೆ ಬೆಂಕಿ ಬಿತ್ತು ಅಂದ್ರೆ ಭ್ರಷ್ಟಾಚಾರ ಎಲ್ಲಾ ಕಡೆ ಬಂದೈತೆ ಅಂತ ತಿಳ್ಕೊಂಡೆ. ಅದನ್ನು ಒಂದು ಉದಾಹರಣೆ ಇಟ್ಕೊಂಡ್ರೆ, ಅಲ್ಲಿ ಹುಲಿಗಳು ಸಿಂಹಗಳು ಅದನ್ನ ನೋಡಿ ನಾವೇನ್ ಮಾಡಕ್ಕಾಗತ್ತೆ ಅಂತ ಸುಮ್ಮನೆ ಕೂತ್ಕೊಂಡು. ಅಂದ್ರೆ ರಾಜಕಾರಣಿಗಳು ಸ್ವಾಮಿಗಳು ಹೇಳ್ತಾರಲ್ಲ, ಸ್ವಾಮಿಗಳು ಭ್ರಷ್ಟಾಚಾರ ರಾಜಕಾರಣಿಗಳ ಹತ್ರನೇ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಅವರಿಂದಲೇ ಕೋಟಿಗಟ್ಟಲೆ ದುಡ್ಡು ಮುಗಿತಲ್ಲ. ಸ್ವಾಮಿಗಳು ಭ್ರಷ್ಟಾಚಾರಗಳೇ ಹಂಗೆ. ಹುಲಿ ಕರಡಿ ಸಿಂಹಗಳು ಸಹಿತ ಏನ್ ಮಾಡಕ್ಕಾಗುತ್ತೆ, ಏನ್ ಮಾಡೋದು, ವ್ಯವಸ್ಥೆ. ಆದ್ರೆ ಒಂದು ಗುಬ್ಬಿ ಅಲ್ಲೆಲ್ಲೋ ದೂರದಲ್ಲಿ ನೀರಿತ್ತಂತೆ, ಹೋಗಿ ತನ್ನ ಕುಟುಕಿನಲ್ಲಿ ಅದನ್ನ ಇಷ್ಟು ನೀರು ಗುಬ್ಬಿ ಎಷ್ಟು ಅದ್ ತಂದು ಅದಕ್ಕೆ ಆಗ್ತಾ ಇತ್ತು ನೋಡ್ರಿ. ಅವಾಗ ಇವೆಲ್ಲ ನಗ್ಕೊಂತ, ಈಗ ನೀವು ಬೇಕಾದ್ರೆ ನಾವು ನಗ್ಬೋದು, ಭ್ರಷ್ಟಾಚಾರ ನಿಮ್ ಕೈ ನಮ್ ಕೈ, ನಮ್ಮನೇ ನಗ್ತಾರೆ ಅವನಿಗೆ. ನೀವು ಏನೇನೋ ಮಾಡ್ತೀರಲ್ಲ ಆಗಂಗಿಲ್ಲ, ಸುಮ್ನೆ ಇರೋದು ಬಿಟ್ಟು. ನನ್ನ ಮಗನು ಅದೇ ಅಂತ, ನೀನ್ ಬರ್ರಿ ಅಮೆರಿಕಕ್ಕೆ ಆರಾಮಾಗಿರಿ, ಇವೆಲ್ಲ ತಗೊಂಡಿ ಯಾವ ಬೇಡ ಅಂತ. ಆದ್ರೆ ಗುಬ್ಬಿ ಹೇಳ್ತಂತೆ, ನನ್ನ ಕೈಲಿ ಮಾಡಕ್ಕಾಗದು ಇಷ್ಟ, ಆದ್ರೆ ನಾನು ಮಾಡೇ ಮಾಡ್ತೀನಿ. ಇದು ನೋಡಿ, ನಾವು ಇಲ್ಲಿರೋರೆಲ್ಲ ನಿಮ್ಮ ಊರುಗಳಾಗೆ ಆರ್ಕೆ ಇದು ಬಹಳ ಅತ್ಯಂತ ನನ್ಗೆ ಹೆಚ್ಚು ಗೊತ್ತಿಲ್ಲ, ತಿಳ್ಕೊಬೇಕು. ಆಮೇಲೆ ಕಾನೂನು ಅರಿವು ನನ್ಗೆ ಇವತ್ತು ಕಾನೂನು ಅರಿವಿಲ್ಲ. ಇವತ್ತು ಏನಾದ್ರು ನಾವೆಂದು ಪೊಲೀಸ್ ಸ್ಟೇಷನ್ ಹೋಗಿ ಅದ್ಮೇಲೆ ಮಾಡೋದು ಹೋದ್ರೆ FIR ಏನೋ ಅಂತ ಹೇಳ್ತಾರೆ. ಅದನ್ನೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ, ನನಗಂತೂ ಗೊತ್ತೇ ಇಲ್ಲ. ಸೊ ಇದು ವ್ಯವಸ್ಥೆ ಎಲ್ಲ ನಮ್ಮ ದೇಶದಲ್ಲಂತೂ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಕಾನೂನು ಅರಿವು ಇರಬೇಕು ಅನ್ನೋದಿದೆ. ಅದಕ್ಕೆ ಹೇಳ್ತಾರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ಆಫ್ ನೋ ಎಕ್ಸ್ಕ್ಯೂಸ್ ಅಂತ. ಇಗ್ನೋರೆನ್ಸ್ ನಮ್ ಕಾನೂನು ಗೊತ್ತಿಲ್ಲ ಅಂದ್ರೆ ಕೇಳಲ್ಲ. ಮೊದ್ಲು ನಾವು ಗೊತ್ತಿಲ್ಲ ಸೈಕಲ್ ಇದಂತದ ಅವಾಗೆಲ್ಲ ಪೊಲೀಸ್ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನು ಮಾಡಂಗಿಲ್ಲ, ಕೊಡ 5 ರೂಪಾಯಿ ಏನಂತ ಹಂಗೆ. ಆವಾಗ ಗೊತ್ತಾಯ್ತು ನನ್ಗೆ, ಹೀಗೆ ನಿಮ್ಗೆ ನಮ್ಗೆ ಗೊತ್ತಿಲ್ಲಲ್ಲ ಅಂದ್ರೆ ಏನ್ ಮಾಡಂಗಿಲ್ಲ. ಇಗ್ನೋರೆನ್ಸ್ ಆಫ್ ಲಾ, ಇಲ್ಲಿ ಎಸ್ ಪಟೇಲ್ ಅಂತಿದ್ರು, ಅವ್ರು ಹೇಳೋದು ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ಇನ್ನ ಇವರೆಲ್ಲ ಮಾತಾಡೋದ್ರೆ ನಾನು ಮಾತಾಡ್ಬಲ್ಲೆ, ಆದ್ರೆ ಟೈಮ್ ತಗೊಳೋದು ಬೇಡ. ಇನ್ನು ಕೊನೇ ಒಂದು ಮಾತು ಏನಂದ್ರೆ, ನಮ್ಮ ಸ್ವಾತಂತ್ರ್ಯವನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ಉದಾಹರಣೆಗೆ ಸಂವಿಧಾನವನ್ನೇ ತಿದ್ದುಪಡಿ ಮಾಡುವಂತ ಪ್ರಯತ್ನಗಳು ನಡೆದಿದ್ದಾವೆ. ಅದು ಬರೀ ಕೆಲವೇ ಶ್ರೀಮಂತರುಗಳಲ್ಲಿ, ಇಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು 250-300 ಕುಟುಂಬಗಳು ಮತ್ತು ರಾಜ ಮಹಾರಾಜರು ಈಗ ಶ್ರೀಮಂತರದ್ದು ಅಲ್ಲ, ಅರಿಸ್ಟೋಕ್ರಸಿ ಅಥವಾ ರಿಚೋಕ್ರಸಿ ಅನ್ಬೋದು, ಅವರ ಆಡಳಿತ ಬಂದಿದೆ. ಅವ್ರ ಸೆಲ್ಫ್ ಇಂಟ್ರೆಸ್ಟ್ ನೋಡ್ಕೊಂತಾರೆ, ನಮ್ಮ ಇಂಟ್ರೆಸ್ಟ್ ಆಗಿ ನೋಡ್ತಾರೆ. ಹೀಗಿರುವಾಗ ಪ್ರೈಸ್ ಆಫ್ ಫ್ರೀಡಮ್ ಇಸ್ ಟು ಬಿ ಎಟರ್ನಲ್ ವಿಜಿಲೆಂಟ್ ಅಂತ, ಸದಾ ಜಾಗೃತವಾಗಿರ್ಬೇಕು. ನಾವು ದಿಲೀಪ್ ಕಾಮತ್ ಹೇಳ್ತಿದ್ರಿ ಎಸ್, ನಮಗೆ ಸ್ವಾತಂತ್ರ್ಯ ನಾವು ಉಳಿಸ್ಕೋಬೇಕು ಅಂದ್ರೆ ಈ ತರ ಮಿನಿಮಮ್ ಥಿಂಗ್ಸ್ ನಮಗೆ ಅರಿವಿರಬೇಕು. ನನಗೊಂದು ತಮಾಷೆ ಹೇಳಿದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆ, ನಮ್ ದಾವಣಗೆರೆಯಲ್ಲಿ ಯಾವ್ದಾದ್ರು ಮುನ್ಸಿಪಾಲಿಟಿಗೆ ಹೋದ್ರೆ ಅವ್ರೇನಿಲ್ಲ ಅಪ್ಲಿಕೇಶನ್ ಕೊಟ್ಕೊಡ್ರಿ ಅಂತ. ಹಂಗಂದ ತಕ್ಷಣ ನಮ್ ದಾವಣಗೆರೆ ಜನ ಸಾರ್ ಅದೇನ್ ನೀವು ತಗೊಂಡ್ಬಿಡಿ ಅಷ್ಟೇ. ಅವ್ರಿಗೆ ಗೊತ್ತಿಲ್ಲ ದಾವಣಗೆರೆ ಆಯ್ತು ಅಂತ ಅವ್ರು ಪುಕ್ಷೇಟೆ ಮಾಡ್ಕೊಡ್ತಿದ್ ನಾನು. ಆದ್ರೆ ಸೌತ್ ಕೇಂದ್ರದಾಗೆ ಅಲ್ಲಿ ಇಲ್ಲವ್ರು ಅಲ್ಲವ್ರು ಇರ್ತಾರಲ್ಲ, ಅಲ್ಲಿ ಆಯ್ತು ಕೊಡುವ, ಯಾಕೆ ಕೊಡ್ಬೇಕು ಹಂಗಾಗಿ ಸೌತ್ ಕೇಂದ್ರ ಹೋಗ್ತಾರಲ್ಲ ಆಫೀಸರ್ಸ್, ಅವರು ಬಾಲ ಬಿಚ್ಚಲ್ಲ. ಇಲ್ಲಿ ಇವ್ರು ಬಿಚ್ಚೋದ್ ಬೇಕಿಲ್ಲ, ಇವ್ರೊಟ್ಟಿಗೆ ಅಪ್ಲಿಕೇಶನ್ ಬರ್ಕೊಡೋದು ಸರ್ ಅದೇನ್ ಮಾಡ್ಕೊಡ್ತೀವಿ ಸರ್, ಅದೇನ್ ಕೊಡ್ತೀವಿ. ಅದಕ್ಕೆ ಸರಿಯಾಗಿ ಬ್ಯೂರೋಕ್ರಸಿ ಓಡಾಡಿಸ್ತಾರೆ, ನಮ್ಗೆ ಗೊತ್ತಿದೆ. ಸುಲಭ ಒಂದು ಕ್ಷಣಕ್ಕೆ ಮಾಡ್ಕೊಳ್ಳೋದನ್ನ 10 ಸಾರಿ ಓಡಾಡಿಸ್ತಾರೆ ಅವರು, ಸೆಕೆಂಡ್ನಾಗ ಓಡಾಡಿಸ್ತಾರೆ. ಇದೆಲ್ಲ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಆದ್ರೆ
ಸಾಮೂಹಿಕ ಪ್ರಯತ್ನಕ್ಕೆ ಈಗ ಸಿಜೆಪಿ ನೋಡಿ ಎಂತ ದೊಡ್ಡ ಒಂದು ಬದಲಾವಣೆಗೆ ಮುಂದಾಗಿದೆ. ಈ ರೀತಿ ಬರೇ ಬಸವಣ್ಣನ ಕಾಲದಲ್ಲಿ ಎಂತ ಪರಿಸ್ಥಿತಿ ಇತ್ತು, ಗಾಂಧೀಜಿ ಕಾಲದಲ್ಲಿ ಇತ್ತೀಚೆಗೆ ಎಮರ್ಜೆನ್ಸಿ, ಜಯಪ್ರಕಾಶ್ ನಾರಾಯಣ ಎಂತ ದೊಡ್ಡ ಕೆಲಸ. ಅವಾಗೆಲ್ಲ ನಾವೇನು SLC PUC ಹುಡುಗರು, ಜಯಪ್ರಕಾಶ್ ನಾರಾಯಣ ದಾವಣಗೆರೆಗೂ ಬಂದಿದ್ರು, ನಾವು ಅವ್ರ ಮಾತು ಕೇಳಿದ್ವಿ. ಅವರು ಆಮೇಲೆ ಚಂದ್ರಶೇಖರ್ ಬಂದಿದ್ರು, ಪ್ರೈಮ್ ಮಿನಿಸ್ಟರ್ ಆಗಕ್ಕೆ, ಅವ್ರ ಮಾತು ಕೊಟ್ಟು ಕೇಳಿದ್ವಿ ನಾವು. ಸೊ ಇಂಥದ್ದೊಂದು ಇತಿಹಾಸ ಇದೆ ನಮ್ಗೆ. ಅದಕ್ಕೆ ಅದೇ ನಾನು ಗುಬ್ಬಿ ಕತೆ ಹೇಳಿದ್ನಲ್ಲ, ನಾವು ಪ್ರತಿಯೊಬ್ರು ಈಗ ನನ್ನ ಕೈ ಮಾಡಕ್ಕಾಗದಿಷ್ಟು, ಇವ್ರಿಗೇನಪ್ಪ ಒಂದು ಜಾಗ ಕೊಟ್ಟರೆ ಇದು ಕರ್ನಾಟಕದಾದ್ಯಂತ ತಾಲೂಕು ಮಟ್ಟದಲ್ಲೂ ಆಗ್ತದೆ. ಆಗ ಮಾತ್ರ ಇವ್ರು ಬರೀತಾರೆ ಪಾಪ, ಅವ್ರಿಗೆ ಏನೈತೆ ಅದನ್ನು ಬರೀತಾರೆ. ಅವ್ರು ನಾನು ಬರೀತಾರೆ, ಒಳ್ಳೆದನ್ನು ಬರೀತಾರೆ, ಕೆಟ್ಟದನ್ನು ಬರೀತಾರೆ, ಒಟ್ಟು ಬರೀತಾರೆ. ಆಯ್ತಾ? ಇದೆಲ್ಲ ಜನಜಾಗೃತಿ, ಅಲ್ಟಿಮೇಟ್ಲಿ ಇರೋದು ಜಾಗೃತಿ ಅಷ್ಟೇ. ಅರಿವು 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 ಆಚಾರ, ಆಮೇಲೆ ಪ್ರಚಾರ. ಅರಿವು ಆಚಾರ ಪ್ರಚಾರ ಇವನ್ನು ಈ ದಿಕ್ಕಿನಲ್ಲಿ ನಾವು ಮುಂದುವರೆಯೋಣ ಅಂತ ಹೇಳಿ. ಮತ್ತೆ ರವಿಯವರು ಮತ್ತೆ ಮರಾಠಿಯವರು ತುಂಬಾ ಪಾಪ, ನಾನು ಏನೇನೋ ಮಾಡಿಲ್ಲ ಇದು ನಮ್ದು ಜೀರೋ. ನಾವೇನ್ ಜಾಗ ಕೊಟ್ಟಿದ್ರು, ಒಂದು ಊಟ ವ್ಯವಸ್ಥೆ ಮಾಡಿದ್ರು ಬಿಟ್ರೆ ಎಲ್ಲ ಮಾಡಿದ್ರು ಸಂಪೂರ್ಣ. ಇಂಥ ಕಾರ್ಯಕ್ರಮ ಮಾಡಿದ್ರೆ ಎಷ್ಟಾರು ಮಾಡ್ಬೋದು, ಅದೇನು ದೊಡ್ಡದಲ್ಲ ನಮ್ಗೆ. ಈ ದಿವಸನಲ್ಲಿ ಇವರೆಲ್ಲ ರಾಜ್ಯ ಮಟ್ಟದ ನಾಯಕರು, ಮತ್ತೆ ನಾವು ದೂರದಿಂದ ಬಂದ್ವಿ, ಗಂಗಾವತಿ, ಇವರು ಮೈಸೂರು, ಬೆಂಗಳೂರು. ನೋಡಿ ನಮ್ ದಾವಣಗೆರೆಗೆ ಇಲ್ಲಿಂದಲೇ ಇಲ್ಲಿ ಬರಪ್ಪ ಅಂದ್ರೆ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ಇಷ್ಟೆಲ್ಲ ದೂರದಿಂದ ಬಂದಿದ್ದೀರಿ. ಈ ಏನಿದೆ ನಮ್ಮ ಬಡವರ ಬಗ್ಗೆ ಒಂದು ಪ್ರೀತಿ, ಬಸವಣ್ಣ ಹೇಳಿದ್ರಲ್ಲ, ಅವರ ದುಃಖವೆಲ್ಲ ದುಃಖ, ಅವರ ಸುಖವೆಲ್ಲ ಕೂಡಲ ಸಂಗನ ಶರಣರ ಮನನೊಂದರೆ. ಎಷ್ಟು ಕಷ್ಟದಲ್ಲಿದ್ದಾರೆ ಈ ಜನರ ಪರಿಸ್ಥಿತಿ ನೋಡ್ಬಿಟ್ರೆ ನನಗೆ ಬಹಳ ಕೆಟ್ಟ ಅನ್ಸುತ್ತೆ. ನಾನೊಬ್ಬನೇ ಚೆನ್ನಾಗಿದ್ರೆ ಆಯ್ತಾ, ನಾನ್ ಚೆನ್ನಾಗಿದ್ದೆ, ಆದ್ರೆ ಪಾಪ ಜನರ ಗತಿ ಏನು, ಪರಿಸರದ ಗತಿ ಏನು, ಏನಾಗ್ತದೆ ಇದಕ್ಕೆ ನಾವು ಗಂಭೀರವಾಗಿ ಚಿಂತನೆ ಮಾಡೋಣ. ಬರೀ ಚಿಂತನೆ ಮಾಡಿ ಪ್ರಯೋಜನ ಇಲ್ಲ, ಕಾರ್ಯಾಚರಣೆಯಲ್ಲಿ ನುಗ್ಗೋಣ ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿ, ನನಗೆ ಇದೊಂದು ಅವಕಾಶ ಕೊಟ್ಟಂತ ದೇವಕೃಷ್ಣ ರೆಡ್ಡಿ ಅವರು ಅಥವಾ ಇವರೇನು KRS ಇವರೆಲ್ಲರೂ ಬಳಸಿ ನನ್ನ ಮಾತುಗಳನ್ನು ಈ ಸಭೆಯ ಅಧ್ಯಕ್ಷೀಯ ನುಡಿಗಳನ್ನು ಆಡಿದಂತ ಶ್ರೀ ಶಿವನಗೆರೆ ಬಸವಲಿಂಗಪ್ಪ ಅವರಿಗೆ ವಂದನೆಗಳು. ಹಾಗೂ ಈ ಕಾರ್ಯಕ್ರಮದ ವಂದನಾರ್ಪಣೆಯ ಸಮಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದೆಂದು ಕೇಳ್ತೀನಿ. ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ಲಂಚಮುಕ್ತ ನಿರ್ಮಾಣ ವೇದಿಕೆ ಹಾಗೂ ಸರ್ವೋದಯ ಸಮಾಜ ಕರ್ನಾಟಕ ಸಹಯೋಗದೊಂದಿಗೆ ಇವತ್ತು ಅದ್ಭುತವಾದ ಕಾರ್ಯಕ್ರಮ ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇದೆ. ದಯವಿಟ್ಟು ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಶಿವನಗೆರೆ ಬಸವಲಿಂಗಪ್ಪ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಕಾರ್ಯಕ್ರಮ ಮುಗಿತಾ ವೇದಿಕೆ ಕಾರ್ಯಕ್ರಮ ಮುಗಿಯುತ್ತೆ. ವೇದಿಕೆ ಕಾರ್ಯಕ್ರಮ ಮುಗಿದ್ಮೇಲೆ ತರಬೇತಿ ಕಾರ್ಯಕ್ರಮ ಇದಾದಾಗ ಎಲ್ಲ ಅನುಕೂಲವಾಗುತ್ತೆ. ವಂದನೆಗಳು ತಿಳಿಸ್ತೇನೆ. ಹಾಗೆ ನಮ್ಮ ಭ್ರಷ್ಟಾಚಾರ ವಿರೋಧಿ ವಿಚಾರವಾಗಿ ಮಾತಾಡಿರುವಂತಹ ಗೌರವಾಧ್ಯಕ್ಷರಾಗಿರುವಂತಹ ರವಿಚಂದ್ರ ಸರ್ಗೆ ಅವರಿಗೆ ನಾನು ವಂದನೆಗಳು ತಿಳಿಸ್ತೇನೆ. ಹಾಗೆ ಲಂಚಮುಕ್ತ ನಿರ್ಮಾಣ ವೇದಿಕೆ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಸರ್ಗೆ ನಾನು ವಂದನೆಗಳು ತಿಳಿಸ್ತೇನೆ. ಹಾಗೆ ಕಾನೂನಿನ ಅರಿವು ಮಾಹಿತಿ ಕೊಡುವಂತಹ ವಕೀಲರು ಸಹ ನಮ್ಮ ರವಿ ಸರ್ಗೆ ನಾನು ವಂದನೆ ತಿಳಿಸ್ತೇನೆ. ಹಾಗೆ ನಮ್ಮ VR ಮರಾಠ ಸರಿಗೂ ಕೂಡ ನಾನು ವಂದನೆಗಳು ತಿಳಿಸ್ತೇನೆ. ಹಾಗೆ ನಮ್ಮ ಮಂಜುನಾಥ್ ಹಿರೇಚೌಕಿ ಸರ್ ಅವರು ಮಾಹಿತಿ ಹಕ್ಕು ಕಾಯ್ದೆ ವಿಚಾರವಾಗಿ ಅವರು ಮಾಹಿತಿ ಕೊಟ್ಟರು, ಅವರಿಗೆ ನಾನು ವಂದನೆ ತಿಳಿಸ್ತೇನೆ. ಮುಖ್ಯವಾಗಿ ಕರುನಾಡು ಜೀವ ಕಲ್ಯಾಣ ಟ್ರಸ್ಟ್ ಜೀವ ಕಲ್ಯಾಣ ಟ್ರಸ್ಟ್ ಕರುಣಾ ಜೀವ ಕಲ್ಯಾಣ ಟ್ರಸ್ಟ್ ಕರುಣಾ ಜೀವ ಕಲ್ಯಾಣ ಟ್ರಸ್ಟ್ ಅವರಿಗೆ ನಾನು ವಂದನೆಗಳು ತಿಳಿಸ್ತೇನೆ. ಹಾಗೆ ನಮ್ಮ ಬಂದಿರುವಂತಹ ನಮ್ಮ ಹೆಸರಿಗೆ ನಾನು ವಂದನೆಗಳನ್ನು ತಿಳಿಸ್ತೇನೆ. ಹಾಗೆ ನಮ್ಮ ಅಕ್ಕಪಕ್ಕ ಜಿಲ್ಲೆಯಿಂದ ಬಂದಿರುವಂತಹ ಎಲ್ಲ ನಮ್ಮ ಏನು ಕಾನೂನು ಬಗ್ಗೆ ತಿಳ್ಕೋಬೇಕು, ನಾವು ಸಮಾಜದಲ್ಲಿ ಉನ್ನತವಾಗಿ ನಾವು ಬೆಳಿಬೇಕು, ನಾಯಕರಾಗಬೇಕು, ನಾವು ಇನ್ನೊಬ್ಬರಿಗೆ ಇದನ್ನ ಕಾನೂನು ಅರಿವನ್ನು ತಿಳಿಸ್ಬೇಕಂತ ಹೇಳಿ ದಯವಿಟ್ಟು ನೀವೆಲ್ಲರೂ ಬಂದಿರೋದಕ್ಕೆ ನಾವು ಅವ್ರಿಗೆಲ್ಲಾನು
ಮನೆ ತನಕ ಇದ್ದವ್ರಿಗೆ ಆವಾಗ ತಿಳಿಸೋಣ. ಇಡೀ ಶಿಬಿರ ಇವತ್ತು ಬಂದಿದಾರಲ್ಲ ಅಷ್ಟೇ ದೂರದಿಂದ ಸದುಪಯೋಗ ಪಡಿಸ್ಕೊಂಡು ಕೊನೆ ತನಕ ಇದ್ದು ಏನಾದ್ರು ಪ್ರಶ್ನೆಗಳಿದ್ರೆ ಅದನ್ನ ಪರಿಹಾರಗಳು ಕಂಡುಕೊಂಡು ಹೋಗುವಂತವ್ರಿಗೆ ಆವಾಗ ತಿಳಿಸೋಣ. ಮಧ್ಯದಲ್ಲಿ ಊಟ ಟೈಮ್ ಬಂದಿರೋರಿಗೆ ಏನು ಬೇಡ. ಬಡವರಿಗೆ ಇದ್ದು ಇದನ್ನ ಸದುಪಯೋಗ ಪಡ್ಕೋಬೇಕು. ಯಾಕೆಂದ್ರೆ ಇಂತ ಅದ್ಭುತವಾಗಿ ಆಯೋಜನೆ ಮಾಡಿರುವಂತ ಕಾರ್ಯಕ್ರಮ ನಾವು ಸದುಪಯೋಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವತ್ತು ಸಮಾಜದಲ್ಲಿ ಆಗ್ತಿರುವಂತ ಭ್ರಷ್ಟಾಚಾರ ಅನ್ಯಾಯಗಳು ವಿರುದ್ಧ ನಾವು ಹೋರಾಡಕ್ಕಾಗೋದಿಲ್ಲ. ದಯವಿಟ್ಟು ಎಲ್ಲರೂ ಇದ್ದು ಕಾರ್ಯಕ್ರಮನ ಮುಗಿಸ್ಕೊಂಡು ನಾವು ಅದನ್ನ ತಿಳುವಳಿಕೆ ತಗೋಬೇಕಂತೇಳಿ ನಾನು ತಮಗೆ ಅನಂತ ಧನ್ಯವಾದಗಳು ತಿಳಿಸಿ